ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹಾಂ ಹೇಳಿ, ಇದು ಏನು ಹೇಳ್ತಿದ್ರಾ ಸ್ವಾಮಿ? ಇದು 90,000 ಹೇಳ್ತಾ ಇದ್ದೀನಿ. 90,000 ಹೇಳ್ತಿದ್ರಾ? ಹೌದು ಸರ್. ಜೊತೆಗೆ ಇಲ್ಲಿ ಯಾವನ್ಯಾರೋ 2 ಲಕ್ಷ ಹೇಳ್ತಾ ಇದ್ದಾನೆ. ತಗೊಳಪ್ಪ ಅಂದ್ರು ತಗೊಂಡು ಅಂದ್ರು ಕೊಡ್ತಾ ಇಲ್ಲ. ಏನೋ ಜಾತ್ರೆ ಸೇರೋದು ವಹಿವಾಟಿಗೆ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಸರ್. ನಾವೆಲ್ಲ ಲಾಭ ಇದ್ದವರಲ್ಲ. ಏನೋ ನಮ್ಗೆ ಹಸುಲು ಕೊಟ್ಟು ಹೊಡ್ಕೊಂಡು ಹೋದ್ರು ಸಾಕಿತ್ತು. ನಾವು ಸತ್ಯ ಮಾತಾಡ್ತೀವಿ. ಯಾಕೆಂದರೆ ಜಾತ್ರೆಗಳಲ್ಲಿ ಎಲ್ಲ ಸತ್ಯ ಮಾತಾಡಿದ್ರೆ ಆಗಲ್ಲ, ಸುಳ್ಳು ಹೇಳ್ತೇನೆ. ನನಗೆ ಹಂಗಿಲ್ಲ. ನಾನು ಒಬ್ಬ ರಿಟೈರ್ಡ್ ಎಂಪ್ಲಾಯಿ ಆಗಿ ನೋಡಿ ಸರ್, ನಮ್ಮ ಕರ್ಮಾತ್ರ ತಿಳ್ಕೊಳ್ಳೋಕ್ಕೆ ಹಳ್ಳಿಕಾರ್ತಾಗಿನ ಘೋಷಣೆ ಮಾಡ್ತಾ ಇದ್ದೀನಿ. ಮೇಲಾಗಿ ನಾವು ಸಿದ್ಧಗಂಗೆಗೆ ಬಂದಿದ್ದ ಉದ್ದೇಶ ಏನಂದರೆ, ಆ ಕುಮಾರಸ್ವಾಮಿಗಳು ನಡೆದಾಡೋ ದೇವರು, ಅವರು ಇಲ್ಲಿ ನಡೆದಾಡಿದ್ದಾರೆ, ಪರಂಪಾವನರಾಗಿದ್ದಾರೆ, ಪರಮಾನ್ನ ಜನಗಳಿಗೆ ಹಂಚಿ ಹೋಗಿದ್ದಾರೆ. ಅದನ್ನು ನೆನೆಸ್ಕೊಳ್ತಾ ನಿಮ್ಮ ಕರುನಾಡ ಕ್ರಿಯೇಷನ್ಗೆ ನಾನು ಸ್ವಾಗತಿಸಿ, ನೀವು ಇನ್ನೂ ಅನೇಕ ಹಳ್ಳಿಕಾರ್ ತಳಿಗಳ ಮುಖ ತೋರಿಸಿ ಜನಗಳಿಗೆ ಪರಿಚಯಿಸಿ ಅವ್ರು ಚೆನ್ನಾಗಿ ಉದ್ಧಾರ ಮಾಡಲಿ ಅಂತ ನಿಮ್ಮ ಮುಖಾಂತರ ನಮ್ಮ ಕಡೆಯಿಂದ ಹೇಳಿಸಿದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂತ ನಾನು ನಮಸ್ಕಾರ ಮಾಡ್ತೀನಿ. ಒಳ್ಳೆಯದು. ಬರ್ರಿ, ನಿಮ್ದ ಏನು ಹೇಳಿದಿರಾ? ಹಾಂ, ವ್ಯಾಪಾರ 2 ಲಕ್ಷ ಹೇಳಿದ್ರಾ? ಏನು ಒಂಟಿ ತಂದಿದ್ದೀರಲ್ಲ? ಕೂಟ ಹಾಕೋದಲ್ವಾ? ಕೂಟ ಹಾಕಿಲ್ವಾ? ಹಾಂ. ಯಾವೂರು? ಹಿರಿಯೂರು. ಅಲ್ಲೂ ಆರಲ್ಲ? ನಿಮ್ಮ ಹೆಸರು? ರಂಗಸ್ವಾಮಿ. ಇವು ನಿಮ್ಮವ? ನಿಮ್ಮವಲ್ಲ. ಹಾಂ ಹಾಂ. ಅಣ್ಣ ನಿಮ್ಮವನಣ್ಣ ಇವು ಅಲ್ವಾ? ಏನು ಬೆಲೆ ಕಟ್ಟಿದ್ದೀರಾ? 12 ಲಕ್ಷ ಹೇಳ್ತೀವಿ. 12 ಲಕ್ಷ. ಹಳ್ಳಿಕಾರ್? ಹೌದು ಸರ್. ಅಲ್ಲೂ 6ರಿಂದ ಕಡೆ 12 ಲಕ್ಷ. ಯಾವ ಗೌಡ್ರೆ? ಮಳ್ಳೂರು ಅಣ್ಣ. ಮಳ್ಳೂರು ಸರ್. ಮಳ್ಳೂರು ಶಿವಪುರ ತಾಲೂಕು. ಚಿಕ್ಕಪ್ಪ ಬಂದಿಲ್ವಾ? ಮನೆಗೆ ಹೋಗೋಣ. ಹೌದಲ್ವ? ಗೊತ್ತೇಳಿ ಮಾಡಿ ಸುಮಾರು ಸರಿ ಮಾಡಿದ್ದೀನಿ. ಅರ್ಧ ಗಂಟೆ ಬರ್ತಾರೆ. ನಾನು ನಿಮ್ಮವನಣ್ಣ? ನಿಮ್ಮವ ಏನು ಹೇಳಿದ್ರಾ? 4,75,000. ಅಲ್ಲೋ ನಿಮ್ದ ಏನು ಹೇಳ್ತಿದ್ರಾ? ಅದು 5.5 ಲಕ್ಷ. 5.5 ಲಕ್ಷ. ಅಲ್ಲೋ 2 ಐತೆ. ಯಾವೂರು? ಚಿಕ್ಕಣ್ಣ ಸ್ವಾಮಿ ದೇವರಟ್ಟಿ. ಚಿಕ್ಕಂಟಿರವು ಇವ ಅಲ್ಲೇವಾ? ಇವ 6 ಕಡೆ ಎತ್ಕೇನು ಹೇಳಿದ್ರಾ? 8.5 ಲಕ್ಷ. ಇವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದವ? ಅಣ್ಣ ಕಮಿಟಿ ಯಾವತ್ತು?
ಅಣ್ಣ ಕಮಿಟಿ ಕಮಿಟಿ ಯಾವತ್ತು? ಕಮಿಟಿ ಇಲ್ಲಿ ಬುದ್ಧಿಯವರು ನಮ್ಗೆ ಇನ್ನ ಅದನ್ನ ಅವಕಾಶ ಮಾಡಿಕೊಟ್ಟಿಲ್ಲ, ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಹಾಂ ಹಾಂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರಿಗೆ. ನೀರಾಕ ನಿಮ್ಮವರಣ್ಣ ಇಲ್ಲವರು ಅವರು ಆಯ್ತಾ? ಹಾಲು, ಎಣ್ಣೆ, ಮೊಸರು, ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ರವೆ, ಚಕ್ಕೆ ಪುರಿ, ಪರಂಗಿ ಹಣ್ಣು. ಇಲ್ಲಿ ಹಾಕಿದ್ರ ಮೇಲೆ ಜಾತ್ರೆಗೆ ಹಾಕ್ತಿರಲ್ಲ, ಎಷ್ಟು ಖರ್ಚು ಬರ್ತದೆ? ಹಣ ಇವಾಗ ಒಂದು ದಿನಕ್ಕೆ 1,500,000 ಖರ್ಚು ಬರ್ತೈತೆ. 1,500,000 ಬರುತ್ತಾ ಖರ್ಚು? ಹಾಂ. ಯಾವ ಊರಣ್ಣ ನಿಮ್ಮದು? ತುಮಕೂರು ಅಣ್ಣ. ತುಮಕೂರು ಅಣ್ಣ? ತುಮಕೂರು ಹತ್ರ ಮಳ್ಳೂರು, ಮಳ್ಳೂರು ದಿಂಡೆ ಅಂತ. ಹಾಂ. ಫೋನ್ ನಂಬರ್ ಹೇಳಿ. 9972397603. ಎಷ್ಟು ಹೇಳ್ತಿದ್ರಣ್ಣ ವ್ಯಾಪಾರ? ಅದು ವ್ಯಾಪಾರ 12 ಲಕ್ಷ ಹೇಳ್ತೀವಿ. 12 ಲಕ್ಷ ಹೇಳ್ತೀವಿ. ಅಲ್ಲಾಗ ಎಷ್ಟಾಗಲ್ಲ? ಇವಾಗ ಕಡೆ ಅಣ್ಣ, ಕಡೆ ಅಲ್ಲ. 6ರಿಂದ ಇವಾಗ ಕಡೆ ಬಂದ. ಹೌದಾ? ಹಲೋ, ಯಾರು? ಅಣ್ಣ ನಿಮ್ಮವರಣ್ಣ ಏನು ಹೇಳ್ತಿದ್ರ? 4.5 ಲಕ್ಷ ಹೇಳ್ತಾ 4.5 ಲಕ್ಷ. ಯಾಕೋ ಆ ಕಡೆ ಎಲ್ಲಾನು ಇಲ್ಲಿಂದ ಕೊಟ್ಟವ ಅಂತ ಆದ್ರೆ ಇದು ಕೊಟ್ಟ ಸುಮ್ಮನೆ ಬಡಿಬೇಡ, ಕೊಡ್ತೀವಿ. ಮಾತಾಡ್ಬೇಕಂತ ಅಣ್ಣ ಏನು ಹೇಳ್ತಿದ್ರ? 4.5 ಲಕ್ಷ. ಎಷ್ಟು ಅಲ್ಲು? ಅಲ್ಲಿನೂ ಹಾಲಲ್ಲ, ಹಾಲಲ್ಲು. ಯಾವೂರು? ಹೆಗ್ಗೆರೆ. ಹೆಗ್ಗೆರೆ. ಹೆಗ್ಗೆರೆ 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 ತುಮಕೂರು. ಹೆಗ್ಗೆರೆ. ನಿಮ್ಮ ಹೆಸರು? ಸಿದ್ದೇಶ್ ಅಂತ ಹೇಳ್ಬೋದು. ಸಿದ್ದೇಶ್. ಎಷ್ಟು ವರ್ಷದಿಂದ ಕಟ್ತಿದ್ರ? ನಮ್ಮ ಅಪ್ಪವ್ರು ಕಟ್ತಿದ್ರು, ಹಾಂ. ಈಗ ನಾವು ಚಾಲ್ತಿನ ನಾವು ಕಟ್ಕೊಂಡ್ಬಂದಿದ್ದೀವಿ. ಹಾಂ ಹಾಂ. ಅದನ್ನು ಪರಂಪರೆಯನ್ನು ಉಳಿಸ್ಕೊಂಬಂದಿದ್ರ? ಉಳಿಸ್ತಾ ಇದೀವಿ. ಹಳ್ಳಿಕಾರನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಾನೆ ನಾವು ಕೇಳ್ಕೊಳ್ಳೋದು ಎಲ್ಲರಿಗೂ. ಹಾಂ ಹಾಂ ಇವಾಗ ಯೂತ್ಸು ಏನಿದಾರೋ ಹಾಂ ಈಗ ಅವರು ಹಳ್ಳಿಕಾರನ ಉಳಿಸಿ ಬೆಳೆಸಿ ಅಂತ ನಾನು ಅವ್ರಿಗೆ ಈ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಂ ಹಾಂ. ಈಗ ಏನಂದ್ರೆ ಈಗ ಒಂದು ಕಾರ್ ತಂದ್ರೆ ಎಷ್ಟೊಂದು ಜನ ಹೋಗ್ತಾರಲ್ವೋ ಗೊತ್ತಿಲ್ಲ, ಒಂದ್ ಜೊತೆ ಎತ್ತಂದವ್ರು ಅಂದ್ರೆ ಮನೆ ಹತ್ರ ಹೋಗಿ ನೋಡ್ಕೊಬೋತಾರೆ. ಹಾಂ ಒಂದ್ ಎತ್ತಿರೋ ಮನೆಗೆ ಒಂದ್ ಹೆಣ್ಣಿರೋ ಮನೆಗೆ 1000 ಜನ ಹೋಗ್ತಾರೆ ಅಂತ ಗಾಡಿ ಐತಿ. ಹಾಂ ಹಾಂ ಅದನ್ನ ನಾವು ಅಳ್ಸಕ್ಕಾಗಲ್ಲ ಹಾಂ. ಖಂಡಿತ.
ಏನೇ ಕೈ ತಿಂಡಿ ಕೊಡ್ತೀರಾ? ಚಕ್ಕೆ ಬೂಸ, ಹಾಂ ಕಳ್ಳೆ ಒಟ್ಟು ಹಾಂ ಮತ್ತು ರವೆ ಬೂಸ ತಿಂಡಿ. ನಿಮ್ಮ ಫೋನ್ ನಂಬರ್ ಹೇಳಿ. 7259 ಹಾಂ 174765. ಬಾ ಸಂತು ಆ ಕಡೆ.